ಸರ್ ಅವಾಗಲೇ ಹೇಳಿದ್ರಿ ಅಲ್ಲೇ ಫೈನಲ್ ಟಚ್ ಕೊಟ್ಬಿಟ್ಟು ಬಿಗ್ ಬಾಸ್ ಮನೆಗೆ ಕಳಿಸಿದೀವಿ ಅಂತ. ಸೊ ಇವಾಗ ರಾಮ್ ಇದೆ ಅದನ್ನೇ ತೋರಿಸ್ತೀವಿ ಅಂತ ಹೇಳಿದ್ವಿ. ಸೊ ನಮ್ಮ ವೀಕ್ಷಕರಿಗೆ ಯಾವ ಥರ ಅಟ್ಲೀಸ್ಟ್ ಅವ್ರಿಗೊಂದು ಹಿಂಟ್ ಬರುತ್ತೆ, ನಾವು ಫಿನಾಲೆಯಲ್ಲಿ ನೋಡೋಕ್ಕಿಂತ ಮುಂಚೆ ಸೊ ಈ ಥರ ಇರುತ್ತೆ ಕಾಸ್ಟ್ಯೂಮು ಅಂತ ಒಂದು ಇದು. ಸೊ ತೋರಿಸ್ಬೋದಾ ಅಂತ. ಖಂಡಿತ ತೋರಿಸೋಣ ಸರ್. ನೀವು ಒನ್ ಡೇ ಮುಂಚೆ ಬಂದುಬಿಡಿದ್ರೆ ಕಾಸ್ಟ್ಯೂಮೇ ತೋರಿಸ್ಬೋದಾಗಿತ್ತು, ನೀವು ಇವತ್ತು ಬಂದಿದ್ದೀರಾ. ಬಟ್ ನನ್ನ ಹತ್ರ ಮೆಟೀರಿಯಲ್ ಇದೆ, ತೋರಿಸ್ತೀನಿ. ಇದು ನೋಡಿ, ರಕ್ಷಿತಾ ಅವ್ರದ್ದು ಇಷ್ಟೇ ಉಳ್ದಿರೋದು ಇದು. ಇದು ಆ್ಯಕ್ಚುಲಿ ಟಾಪ್ ಯೂಸ್ ಮಾಡಿದ್ದೀವಿ ನಾವು. ನೋಡಿ ಈ ಥರ ಬರುತ್ತಿದ್ದು ತುಂಬ ಚೆನ್ನಾಗಿದೆ ಸರ್. ತುಂಬ ಗ್ರ್ಯಾಂಡಾಗಿ ಲೈಟಿಂಗಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫ್ಲವರ್ ಇದೆ, ನೆಟ್ ಮೇಲೆ ಬರುತ್ತೆ ಇದು ಸೀಕ್ವೆನ್ಸು. ಆ್ಯಂಡ್ ಇದಕ್ಕೆ ನಾವು ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಆರ್ಗೆನ್ಸಾ ಅಂತ ಹೇಳ್ತೀವಿ. ಕೆಳಗೆ ಆರ್ಗೆನ್ಸಾ ಕೊಟ್ಟಿದ್ದೀವಿ, ಅದು ಒಳಗೆ ಸ್ಯಾಟಿನ್ ಬರುತ್ತೆ, ಲೈನಿಂಗ್ ಬರುತ್ತೆ, ಕಪ್ಸ್ ಬರುತ್ತೆ, ಇದೆಲ್ಲ ಬರುತ್ತೆ ಸರ್. ಅದು ಗೌನ್ ಟೈಪ್. ಈ ಕಲರ್ ಎಕ್ಸಾಕ್ಟ್ಲಿ ಇದೇ ಕಲರಲ್ಲಿ ನಾವು ಮಾಡಿರೋದು. ಸೊ ಅದು ಗೌನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕಾವ್ಯ ಮೇಡಮ್ಗೆ ಇದು ತುಂಬ ಜಾಸ್ತಿನೇ ತಂದೆ, ವೆಯ್ಟ್ ಇದೆ ಅನ್ಸುತ್ತೆ, ಹೆವಿ ವೆಯ್ಟ್ ಇದೆ. ಒಂದು ಪೀಸ್ ಎಷ್ಟು ವೆಯ್ಟ್ ಇದೆ ಇದು ನೋಡಿ ಸರ್, ಇದು ನೋಡಿ ಸರ್ ಹೆಂಗಿದೆ ವರ್ಕು ನೋಡಿ, ನಿಮ್ಗೆಲ್ಲೂ ಜಾಗನೇ ಇಲ್ಲ. ಹೆವಿ ವೆಯ್ಟ್ ಇದೆ ಸರ್. ಫುಲ್ ಅವ್ರು ಯಾವ ಥರ ಹಾಕೊಳ್ತಾರೆ ಸರ್? ಎಷ್ಟು ಕೆಜಿ ಬರ್ಬೋದು? ಇಲ್ಲ, ಅಷ್ಟು ವೆಯ್ಟ್ ಬರಲ್ಲ. ನಾವು ಜಾಸ್ತಿ ಯೂಸ್ ಮಾಡಿಲ್ಲ. ಅಪ್ಪರ್ ಪಾರ್ಟ್, ಯೋಕ್ ಪಾರ್ಟು ಸ್ವಲ್ಪ ವೆಸ್ಟ್ ಹತ್ರ ನಾವು ಯೂಸ್ ಮಾಡಿದ್ದೀವಿ. ಬಟ್ ಇದು ವೆಯ್ಟ್ ಇರುತ್ತೆ, ಬಾಡಿ ಮೇಲೆ ಹಾಕಿದ್ಮೇಲೆ ಅಷ್ಟು ವೆಯ್ಟ್ ಬರಲ್ಲ. ಅಲ್ಲ, ಒಂದು ಅಂದಾಜು ಇವರಿಬ್ರಿಗೆ ಕಳ್ಸಿರೋದ್ರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಇಬ್ರದ್ದು? ಇವ್ರದೇ ವೆಯ್ಟ್ ಬರೋದು ಜಾಸ್ತಿ.